ಪ್ರತಿ ಟನ್ ಕಬ್ಬಿಗೆ 3,165 ರೂಪಾಯಿ ನೀಡುವಂತೆ ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಬೊಬ್ಬೆ ಚಳುವಳಿ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿದರು. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗುತ್ತಿದ್ದು, ಪ್ರತಿ ಟನ್ ಕಬ್ಬಿಗೆ 3,165 ರೂಪಾಯಿ ನೀಡುವಂತೆ ಆಗ್ರಹಿಸಿ ಕಲಬುರಗಿ ನಗರದ ಎಸ್ವಿಪಿ ವೃತ್ತದಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಮೂಲಕ ತೆರಳಿ ರಸ್ತೆ ತಡೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರೈತ ಸಂಘಟನೆಗಳ ಜಂಟಿ ಸಮಿತಿಗಳ ನೇತೃತ್ವದಲ್ಲಿ ಬೊಬ್ಬೆ ಚಳುವಳಿ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿದರು. ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಜಿಲ್ಲೆಯಲ್ಲಿರುವ ಕಾರ್ಖಾನೆ ಪ್ರತಿ ಟನ್ ಕಬ್ಬಿಗೆ 3,000 ರೂಪಾಯಿ ನೀಡಲು ಒಪ್ಪಿಗೆ ನೀಡಿದ್ದಾರೆ ಎಂದು ಹೇಳಿದರು. ಆದರೆ ಸಕ್ಕರೆ ಕಾರ್ಖಾನೆಗಳೇ 3,165 ರೂಪಾಯಿ ನೀಡುವಂತೆ ಒಪ್ಪಿದ್ದರು. ಆದರೆ ಇದೀಗ ಮತ್ತೆ 3,000 ರೂಪಾಯಿ ನೀಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಇದಕ್ಕೆ ನಮ್ಮ ಸಹಮತ ಇಲ್ಲ. ಪ್ರತಿ ಟನ್ ಕಬ್ಬಿಗೆ 3,165 ರೂಪಾಯಿ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಬಳಿಕ ರೈತ ಸಂಘದ ಅಧ್ಯಕ್ಷ ಶರಣಬಸಪ್ಪ ಮಮ್ಮಶೆಟ್ಟಿ ಮಾತನಾಡಿದರು. ಕಾರ್ಖಾನೆಗಳ ಮುಂದೆ ಮಂಡಿ ಊರಿರುವಂತಹ ಸರ್ಕಾರ ಕಲಬುರಗಿ ಜಿಲ್ಲೆಯ ಕಬ್ಬು ಬೆಳೆಗಾರರನ್ನ ಮಲತಾಯಿ ಧೋರಣೆ ತೋರಿರ್ತಕ್ಕಂಥ ಸರ್ಕಾರ ಕಬ್ಬು ಬೆಳೆಗಾರರನ್ನ ಸಿಹಿ ಬೆಳೆದು ಕೈ ಉಳ್ತಕ್ಕಂಥ ಕಬ್ಬು ಬೆಳೆಗಾರರ ಬಗ್ಗೆ ಕರುಣೆ ತೋರದೆ ಕಬ್ಬು ಬೆಳೆಗಾರರನ್ನ ಶೋಷಣೆ ಮಾಡಕ್ ಕೊಟ್ಟಿರ್ತಕ್ಕಂಥ ನಮ್ಮಂತ ಸರ್ಕಾರಗಳು ಸಕ್ಕರೆ ಸಚಿವರನ್ನ ಅಲ್ಲೊಂದು ಮಾತಾಡ್ತಾರ ಇಲ್ಲೊಂದು ಮಾತಾಡ್ತಾರ. ಕಬ್ಬು ಬೆಳೆಗಾರರ ಬಗ್ಗೆ ಯಾವುದೇ ಕಾರಣಕ್ಕೂ ಕಣ್ಣಿಗೆ ಕಾಣ್ತಾ ಇಲ್ಲ. ಹಾಗಾಗಿರೋ ಸಕ್ಕರೆ ಇಳುವರಿ ಲ್ಯಾಬ್ ತುಕ್ಕಿಳಿದೋಗಿದೆ. ಅದ್ರ ಬಗ್ಗೆ ಮಂತ್ರಿಗಳು ಮಾತಾಡ್ತಾ ಇಲ್ಲ. ತುಕ್ಕಿಳಿದಿರ್ತಕ್ಕಂಥ ಸಕ್ಕರೆ ಇಳುವರಿ ಲ್ಯಾಬ್ ಅನ್ನ ಸರಿಪಡಿಸಿ ಇವತ್ತು ಹೊಸ ಕೂರ್ಸಕ್ಕೆ ಇವರಿಗೆ ದಾರಿ ಬಡತಕ್ಕಂಥ ಮಾತನ್ನು ನಾವು ಕೇಳ್ಕೊಟ್ಟಿವೆ. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇರ್ತಕ್ಕಂಥ ನೀತಿಯನ್ನ ಕೈ ಬಿಡಬೇಕು. ಏಕರೂಪದ ದರ ಜಾರಿಗೆ ತರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತದೆ. ಕಬ್ಬಿನಲ್ಲಿ ತೂಕದಲ್ಲಿ ಮೋಸ ಮಾಡಕ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಬ್ಬ ಮಂತ್ರಿ ಮಾತಾಡ್ತಲ್ಲ. ಒಂದು ಲಾರಿ ಒಂದು ಟನ್ ಕಬ್ಬು ಬೆಳಿಬೇಕಾದ್ರೆ 3,000 ರೂಪಾಯಿ ಖರ್ಚು ಬರ್ತದೆ. ಗೊಬ್ಬರದ ರೇಟ್ ಜಾಸ್ತಿ, ಬೀಜದ ರೇಟ್ ಜಾಸ್ತಿ, ಔಷಧ ರೇಟ್ ಜಾಸ್ತಿ. 2 ಬಾರಿ ಕಬ್ಬನ್ನ ಕಟ್ಟಬೇಕು. 3,000 ರೂಪಾಯಿ ರೇಟ್ ಕೊಟ್ಟು ಇವತ್ತು ರೈತರಿಗೆ ದ್ರೋಹ ಬಗೆತಕ್ಕಂಥದ್ದು ಕಬ್ಬು ಬೆಳೆಗಾರ ಬೆನ್ನಿಗೆ ಚೂರಿ ಹಾಕ ಕೊಟ್ಟಿರ್ತಕ್ಕಂಥ ನೀತಿಯನ್ನು ಖಂಡಿಸುವ ಪ್ರತಿಭಟನೆ ಮಾಡ್ತಿದ್ವಿ. ಏಕರೂಪದ ದರನ್ನ ಜಾರಿಗೆ ತರಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ. ಇವತ್ತು ಈ ಸಕ್ಕರೆ ಇಳುವರಿ ಲ್ಯಾಬ್ ಅನ್ನ ಹೊಸ ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನು ಆಗ್ರಹನ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ರೈತರು 2,700 ಕೊಟ್ಟರು ಒಪ್ಪಿದ್ರು. ಆಮೇಲೆ ಕಾರ್ಖಾನೆಯವರು 3,000 ರೂಪಾಯಿ 2,700 ರೂಪಾಯಿಯನ್ನ ಹೋದ ವರ್ಷ ಇದೇ ರೈತರನ್ನ ಗಲಾಟೆ ಮಾಡಿ ಬೀದಿಗಿಳಿದಿರೋದ್ರಿಂದ ರೇಟ್ ಅನ್ನ ಹೆಚ್ಚಿಗೆ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಅವ್ರು ಆ ರೀತಿ ಮಾತಾಡ್ತಾರೆ ಅಂದ್ರೆ ನಾವು ಕೇಳಬೇಕಾಗಿದೆ. ಈ ಸಕ್ಕರೆ ಕಾರ್ಖಾನೆಗಳನ್ನ ಇವತ್ತು ಟ್ಯಾಕ್ಸ್ ಅನ್ನ ಪಡಿತಕ್ಕಂಥದ್ದು. ಆದ್ರೆ ಇವತ್ತು ಸಕ್ಕರೆ ಕಾರ್ಖಾನೆಗಳನ್ನ ಉಪ ಉತ್ಪನ್ನಗಳಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ ಪಾಲು ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಅವ್ರು ಚಕಾರ ಇಲ್ಲ. ಈ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಹಲವಾರು ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.